ನಿಮ್ಗೊಂದು ಸೀಕ್ರೆಟ್ ಜಾಗ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಗೋ ಅಂಡ್ ಸೀ. ಸೊ ನಾವಿವಾಗ ಮಧುಗಿರಿ ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿಂದ ಶಿರಾ ಕಡೆ ಹೋಗೋ ರೂಟಿಗೆ ಹೋದ್ರೆ ವಿಲ್ ರೀಚ್ ದಟ್ ಪ್ಲೇಸ್. ಹಂಗೆ ಶಿರಾ ರೂಟಲ್ಲಿ ಮುಂದೆ ಬಂದರೆ ಇಲ್ಲಿ ಬಡೂನಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿಂದ ರೈಟ್ ತಗೊಂಡು ಹಂಗೆ ಇನ್ನೊಂದು ಸ್ವಲ್ಪ ದೂರ ಒಳಗೆ ಹೋದರೆ ನಾವು ಆ ಸೀಕ್ರೆಟ್ ಜಾಗದ ಹತ್ರ ಹೋಗ್ತೀವಿ. ಸೊ ಬಂದ ತಕ್ಷಣ ನಾವು ಮಾರಮ್ಮ ದೇವಿಗೆ ಒಂದು ಕೈ ಮುಗಿದ್ಬಿಟ್ಟು ಆ ಸೀಕ್ರೆಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ ಇಲ್ಲಿ ಯಾವುದೋ ಒಂದು ಬಸವಣ್ಣನ ದೇವಸ್ಥಾನ ಬೇರೆ ಸಿಕ್ತು. ಹಂಗೆ ಬಸವಣ್ಣನ ದೇವಸ್ಥಾನದ ಸ್ಟ್ರೈಟ್ ರೋಡ್ ಒಂದು ಹೋಗುತ್ತೆ, ಹಂಗೆ ಹೋಗ್ಬೇಕು, ಅಲ್ಲಿಂದನೇ ಬೆಟ್ಟ ಸಿಗೋದು. ಸೊ ದಿಸ್ ಈಸ್ ದ ಪ್ಲೇಸ್, ಅಂದರೆ ಇದೇ ಪ್ಲೇಸ್ ನಾನು ಹೇಳಿದ್ದು ಸೀಕ್ರೆಟ್ ಅಂತ. ಸೊ ಸಖತ್ ನಿಗೂಢತೆ ಐತಿ ಬೆಟ್ಟದಲ್ಲಿ, ಒಳ್ಳೆ ಹಿಸ್ಟೋರಿಕಲ್ ಫ್ಯಾಕ್ಟ್ಸು ಕೂಡ ಐತೆ. ಸೊ ಬನ್ನಿ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಈ ಬೆಟ್ಟದ ಬಗ್ಗೆ. ಎಂಟ್ರಿ ಗೇಟ್ ಬಂದಿದೆ, ಇಲ್ಲಿ ಯಾವ ಫೀಸು ಏನೂ ಇಲ್ಲ. ಇದು ಬಂದ್ಬಿಟ್ಟು ಊರಲ್ಲೇ ಇರೋದು ಬೆಟ್ಟ ಇದು. ಸೊ ಈ ಟೈಮಲ್ಲಿ ಜಾತ್ರೆ ಬೇರೆ ನಡೀತಾಯಿತ್ತು ಇಲ್ಲಿ. ಬನ್ನಿ ಹೋಗುವ. ಈ ಬೆಟ್ಟನ ಆಲ್ಮೋಸ್ಟ್ ಎಲ್ಲ ಯಂಗ್ಸ್ಟರ್ಸ್ಗಳು ಯಾರೇ ಇದ್ದರೂ ಎಲ್ಲ ಹತ್ಬೋದು, ವಯಸ್ಸಾದವರು ಒಂಚೂರು ಹತ್ಬೋದು. ಬಟ್ ಹುಷಾರು, ಬೆಟ್ಟ ಹತ್ಬೇಕಾದ್ರೆ ಅಲ್ಲಿ ಯಾವುದೇ ಸ್ಟೆಪ್ಸ್ ಆಗಲಿ ಮೆಟ್ಲುಗಳಾಗಲಿ, ಸೊ ಅದೇ ಮೆಟ್ಲುಗಳು ಯಾವುದೂ ಇಲ್ಲ. ನಿಮ್ಮ ರಿಸ್ಕ್ ಮೇಲೆ ನೀವು ಕರ್ಕೊಂಡು ಹೋಗ್ಬೇಕಾಗುತ್ತೆ ಅವ್ರನ್ನೆಲ್ಲ. ಸೊ ಹುಷಾರಾಗಿ ಹೋಗಿ ಅಷ್ಟೇ. ಸೊ ಇವನೇನಪ್ಪ ಯಾವುದೋ ಸೀಕ್ರೆಟ್ ಜಾಗ ತೋರಿಸ್ತೀನಿ ಅಂದ್ಬಿಟ್ಟು ಯಾವುದೋ ದೇವಸ್ಥಾನ ಹತ್ರ ಕರ್ಕೊಂಬಂದವನು ಅನ್ಕೊಂಡಿದ್ರ. ಸೊ ಇದು ಸ್ಟಾರ್ಟಿಂಗ್ ಅಷ್ಟೇ. ಇದು ರಾಜರ ಕಾಲದಲ್ಲಿ ಕಟ್ಟಿದಂತೆ ಇವೆಲ್ಲ ದೇವಸ್ಥಾನಗಳು. ಸೊ ರಾಜರೇ ಕಟ್ಟಿರೋದು ಅನ್ನೋದಕ್ಕೆ ಏನಪ್ಪ ಸಾಕ್ಷಿ ಅನ್ನೋದು ನಾನು ಮುಂದೆ ಹೇಳ್ತೀನಿ ಬನ್ನಿ. ಈ ದೇವಸ್ಥಾನ ಬಂದ್ಬಿಟ್ಟು ಮಹಾಲಕ್ಷ್ಮಿ ದೇವಸ್ಥಾನ ಅಂತೆ. ಸೊ ಈ ಕಡೆ ರೈಟಿಂದ ಹೋದರೆ ಬೆಟ್ಟಕ್ಕೆ ಹೋಗ್ಬೋದು. ಸೊ ದೇವಸ್ಥಾನಕ್ಕೆ ನಾನೇನು ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ಬನ್ನಿ ಹೋಗುವ. ಬೆಟ್ಟ ಹತ್ತಕ್ಕೆ ಒಂಚೂರು ಎನರ್ಜಿ ಬೇಕು ಅಂತ ಅಲ್ಲಿ ನಮ್ಮ ಅಜ್ಜಿ ಒಬ್ಬರು ತೊಮಟ ಕೊಟ್ಟರು, ಆರತಿ ಮಾಡಿದ್ದು. ಸೊ ಅದನ್ನೇ ತಿನ್ಕೊಂಡು ಹತ್ತುತ್ತಾ ಇದ್ದೀನಿ ಈಗ, ಬೇರೆದೇನು ಅಲ್ಲ ತಿಂತಾ ಇರೋದು. ಈಗ ಇಲ್ಲಿ ಜಾತ್ರೆ ನಡೀತಾ ಇರೋ ಕಾರಣ ಈ ಊರಲ್ಲಿ ಆರತಿಗಳೆಲ್ಲ ತಗೊಂಬರ್ತಾರೆ. ಈಗ ಇದು ಕಾಲು ಬೆಟ್ಟನೂ ಅಲ್ಲ, ಇದು ಹೇಳ್ಬೇಕಂದ್ರೆ ಒಂದು 10% ಬೆಟ್ಟ. ಆದರೆ ಇಲ್ಲಿಗೆ ಆರತಿಗಳ್ನೆಲ್ಲ ತಗೊಂಬಂದು ಬೆಳಗ್ಗೆ ತಗೊಂಡೋಗ್ತಾರೆ ವಾಪಸ್ಸು. ಅಂದರೆ ಆ್ಯಕ್ಚುಲಿ ಮೇಲುಕ್ಕನ ತಗೊಂಡೋಗ್ಬೇಕಂತೆ, ಮೇಲಕ್ಕೆಲ್ಲ ಹಿಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇಲ್ಲೇ ಬೆಳಿಕಂತಾರಂತೆ. ಬಿಟ್ಟು ಈಗ ವಾಪಸ್ಸು ನಾವು ಹತ್ತಾನೀಗ. ಈಗ ಹೋಗ್ಬೇಕೀಗ ಬೇಗ ಅಲ್ಲಿಗೆ. ದೂರ ಆಯ್ತಪ್ಪ, ಇನ್ನೂ ಜಾಸ್ತಿ ದೂರ ನಾ ಕಾಲು ಬೆಟ್ಟನು ಅಳ್ತಿಲ್ಲ, ಅಲ್ಲಿ ಅಯ್ಯಪ್ಪ ಅಂತಿಲ್ಲ. ಅಲ್ವಾ ಹೋದ ವಾರ ತಿಮ್ಮಪ್ಪಂದು, ಈ ವಾರ ನಮ್ಮೂರು.
ಯಾಕಲ್ಲ ಇನ್ನ ಬಾರ, ಇನ್ನ ಕಾಲ್ ಬೆಟ್ಟನು ಹತ್ತಿಲ್ಲ ನಾವು. ಸಿಕ್ತು ಇನ್ನೇನು. ನಿಮಗೆ ಸುಸ್ತು ಹೊಡಿತೈತಲ್ಲಪ್ಪ. ಇನ್ನ ಕಾಲು ಬೆಟ್ಟನು ಹೊತ್ತೇ ಇಲ್ಲ, ಕಾಲು ಬೆಟ್ಟನು ಹೊತ್ತೇ ಇಲ್ಲ, ಅಲ್ಲೇ ಸುಸ್ತು ಹೊಡಿತೈತೆ. ಪೋರ್ಟ್ರೇಟಲ್ಲಿ ಏನೋ ಮಾಡ್ತೀಯಾ? ಏನೋ ಅಲ್ಲೇ ಇಲ್ಲಿಗೆ ಸೆಕೆಂಡ್ ಇಯರ್ ಕಿತ್ಕೊಂತೈತೆ. ಗೊತ್ತಾಯ್ತು ದೇವ್ರು. ದೇವರು ನಮಸ್ಕಾರ ನಮಸ್ಕಾರ ನಮಸ್ಕಾರ. ಒಂದು ಕೈಯಲ್ಲಿ ಬಾಟ್ಲು, ಒಂದು ಕೈಯಲ್ಲಿ ಫೋನು. ಇಂಥ ಬೆಟ್ಟಗಳಲ್ಲಿ ಸ್ಲಿಪ್ಪರ್ಸ್ ಹಾಕೊಂಡು ಹತ್ತೋದು ಒಂಚೂರು ತುಂಬ ಕಷ್ಟ. ಮೆಟ್ಲು ಇಲ್ದಿರೋ ಕಾರಣ ನಾನಂತೂ ಅದು ಎಷ್ಟೊತ್ತಿ ಜಾರ್ಬಿಟ್ನೋ ಕಲ್ಲಲ್ಲಿ ನನಗೆ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಅಂದರೆ ಕೆಳಗಡೆಯಿಂದ ಎಷ್ಟು ದೂರ ನಾವು ಹಚ್ಚಬೇಕಾದ್ರೆ ಕಷ್ಟ. ಮುಳ್ಳಣ ಇಟ್ಕೊಂತದನ್ನ ಊಟ ಮಾಡ ಸಾಹೇಬ. ಮನೆ ನೀನ್ ಕಾಣಿಸಿರ ಸಾಕ, ನಾವು ಕಾಣಿಸೋದು ಎಲ್ಲ ಅವನು. ಹಾಯ್ ಗಾಯ್ಸ್, ಇದು ನಮ್ಮೂರು. ಮನೆ ಗಾಯ್ಸ್, ನಮ್ಮ ಬೆಟ್ಟ ಹತ್ಸೋಣ. ಬೆಟ್ಟ ಹತ್ಸೋಣ. ಹೋಗ್ಬೇಕಂತವ್ರೆ. ದೋಸಲ್ಲಿ ಏನೇನು ಮಾಡಕ್ಕೆ ಹೋಗ್ಬಾರ್ದಪ್ಪ. ಕ್ಯಾಪಲ್ಲೇ ಬಿದ್ದೋಗ್ಬಿಡ್ತೀವಿ ದೋಸಲ್ಲಿ ಏನೋ ಮಾಡಕ್ಕೆ ಹೋದ. ಚೆನ್ನಾಗೈತೆ ಗಾಳಿ ಮಾತ್ರ ಸೂಪರ್. ಮೇನ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಇವಾಗ ಬರುತ್ತೆ ನೋಡಿ. ಏಂತಕ್ಕೆ ನಾನು ಸೀಕ್ರೆಟು, ನಿಗೂಢ, ಹಿಸ್ಟೋರಿಕಲ್ ಫ್ಯಾಕ್ಟ್ಸು ಅಂತ ಮೊದಲು ಹೇಳಿದೆ ನೋಡ್ರಿ, ಅದು ಇವಾಗ ಹೇಳ್ತೀನಿ ಏಂತಕ್ಕೆ ಅಂತ. ನೀವು ಹಂಗೆ ಬೆಟ್ಟನ ಹತ್ಕೊ ಬರ್ತಾಯಿದ್ರೆ ನೀವು ಇನ್ನೇನು ಆ ಬೆಟ್ಟದ ಮುಕ್ಕಾಲು ಭಾಗದ ಹತ್ತತ್ರ ಬಂದಾಗ ನಿಮ್ಗೊಂದು ಗುಹೆ ಸಿಗುತ್ತೆ. ಈ ಗುಹೆ ಬಂದ್ಬಿಟ್ಟು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಐತಂತೆ. ಸೊ ನಿಮ್ಗೆ ಈಸಿ ಆಗಲಿ ಅಂತ ನಾನು ಹೇಳೋದಾದರೆ, ಈ ಪಾಳ್ಯಗಾರರು ಅಂತ ರಾಜರಾದ್ಮೇಲೆ ಪಾಳ್ಯಗಾರರು ಆ ಥರ ಒಂದು ಸರ್ಕಲ್ ಬರುತ್ತಲ್ಲ, ಆ ಟೈಮಲ್ಲಿ ಈ ಗುಹೆ ಸೃಷ್ಟಿಯಾಗಿತ್ತಂತೆ. ಅದು ಒಳಗಡೆ ಯಾರು ಅಷ್ಟೊಂದು ರಿಸರ್ಚ್ ಮಾಡೋಕ್ಕೆ ಹೋಗಿಲ್ಲ, ಇನ್ನೂ ಏನೈತೆ ಒಳಗಡೆ ಎತ್ತ ಏನು ಅಂತ. ಒಂದು ವಿಗ್ರಹ ಐತಂತೆ ದೇವ್ರದ್ದು. ಸೊ ಅದನ್ನು ಇಲ್ಲಿರೋ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಗವಿರಂಗನಾಥ ಸ್ವಾಮಿ ಅಂತ ಇಲ್ಲಿ ಕರೀತಾರಂತೆ. ಸೊ ನಮಗೂ ಅಷ್ಟಾಗಿ ಏನು ಇದ್ರ ಬಗ್ಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ, ಇದೆ ಆ ಗುಹೆ.
ಬಾರೋ. ಏನು ಸಖತ್ತಾಗೈತೆ. ಮೇಲಕ್ಕೆ ಬಂದು ಹಂಗೆ ಹತ್ತಿ ಈ ಗಾಳಿ ನಿಂತ್ಕೊಂತ ಇದ್ರೆ ಕೆಳಗಡೆಯಿಂದ ಹತ್ತು ಬಂದಿರೋ ಸ್ಟ್ರೈನ್ ಎಲ್ಲ ಹೊರ್ಟೋಗ್ಬಿಡುತ್ತೆ. ಅಷ್ಟು ಸಖತ್ತಾಯ್ತು ಮಾತ್ರ ವೆದರು. ಇನ್ನೊಂದು ಸ್ವಲ್ಪ ಹತ್ತಿದ್ರೆ ಸಾಕು, ನಮಗೆ ಬೆಟ್ಟದ ಪೀಕ್ ಸಿಗುತ್ತೆ. So guys, we have finally reached the secret mountain peak. ಹತ್ತದ ನಮಗೆ 1 hour ಏನೋ ಹಿಡೀತು ಹತ್ತಕ್ಕೆ. ಫುಲ್ಲು ಈ ಬೆಟ್ಟದ ಪೀಕಿಗೆ ನೀವೇನಾದರೂ ಹತ್ತಿದ್ರೆ ಇಲ್ಲಿ ನಿಮಗೊಂದು ಮಾರಮ್ಮಂದೊಂದು ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ಅನ್ನೋದಕ್ಕಿಂತ ಒಂದು ಮರದ ಹತ್ರ ಒಂದು ದೇವಿದು ಹಳೇದೊಂದು ಶಿಲೆ ಇದೆ ಅಂತೆ. ಸೊ ಈ ಬೆಟ್ಟ ತುಂಬ ಹಳೇದು ಅಂತ ನಾವು ಹೇಳೋದಕ್ಕೆ ಇಲ್ಲೊಂದು ಸಾಕ್ಷಿ ನಮಗೆ ಸಿಕ್ಕಿದೆ ನೋಡಿ. ಇಲ್ಲಿ ಇದು ಮೇಲೇನು ಕೋಟೆ ಥರ ಕಾಣಿಸ್ತೈತಲ್ಲ, ಇದು ಬಂದ್ಬಿಟ್ಟು ಪಾಳೆಗಾರರು ಕಟ್ಟಿರೋದಂತೆ. ನಾನು ಆಗಲೇ ಹೇಳ್ದಂಗೆ ಸುಮಾರು ಒಂದು 100-200 ವರ್ಷದ ಹಿಂದೆ ಕಟ್ಟಿರೋದು ಇದೆಲ್ಲ. ಇಟ್ ಈಸ್ ಅ ಹಿಸ್ಟೋರಿಕಲ್ ಮೌಂಟೇನ್. ಒಳ್ಳೊಳ್ಳೆ ಪ್ಲೇಸ್ಗಳಿದೆ ನೋಡೋಕ್ಕಿಲ್ಲಿ. ಇನ್ನೂ ಪೀಕಿಗೆ ನಾನು ಹೋಗ್ಬೋದು, ಅಲ್ಲೂ ಇನ್ನೂ ಏನೇನೋ ಫೋರ್ಟ್ ಥರ ಏನೇನೋ ಇದೆ. ಬನ್ನಿ ತೋರಿಸ್ತೀವಿ ಇಲ್ಲಿ. ಸೊ ಫ್ರೆಂಡ್ಸ್, ಇದು ನಮ್ಮ ಬೆಟ್ಟ. ಫುಲ್ಲು ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ ಇರೋ ಬೆಟ್ಟ. ಒಂಥರ ಸೀಕ್ರೆಟ್ ಅಂದ್ಕೊಳ್ಳಿ, ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟು ತುಮಕೂರಲ್ಲಿರೋರಿಗೆ ಗೊತ್ತಿರುತ್ತೇನೋ ಈ ಬೆಟ್ಟ. ಅದು ಬಿಟ್ಟರೆ ಇನ್ಯಾರಿಗೂ ಅಷ್ಟಾಗಿ ಗೊತ್ತಿರಲ್ಲ. ಸೊ ಬಂದು ವಿಸಿಟ್ ಮಾಡಿ, ಇಲ್ಲಿನ ಕ್ಲೈಮೇಟ್ನ, ನೇಚರ್ನ ಎಂಜಾಯ್ ಮಾಡಿರಿ. ಸೊ ಆದಷ್ಟು ಇಲ್ಲಿ ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡಿ, ಇಲ್ಲಿನ ಪರಿಸರನ ಕ್ಲೀನಾಗಿರೋಕ್ಕೆ ಟ್ರೈ ಮಾಡಿ.
ಕುತ್ಕೊಂಡ ಅಲ್ವಾ ನಮ್ಗೇನು ಕೆಳಕ್ಕೆ ಹೋದ್ರೆ ಸಾಕು. ಇದು ಕಣ Finally, we have reached the starting point of this vlog. ಯಾವಾಗಲೇ ನಮ್ಮೂರು ದೇವಸ್ಥಾನ ತೋರಿಸ್ದೆ, ಆದರೆ ದೇವ್ರನ್ನ ತೋರಿಸ್ಲಿಲ್ವಲ್ಲ. ಸೊ ಬನ್ನಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ತೋರ್ಸೋಕ್ಕೆ. ಊರಿನ ಗ್ರಾಮ ದೇವತೆ ಇದೆ ನೋಡಿ, ಶ್ರೀ ಮಾರಮ್ಮ ದೇವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋ. ಸೊ ಈ ಸೀಕ್ರೆಟ್ ಜಾಗ ಯಾರ್ಯಾರಿಗೆ ಇಷ್ಟ ಆಯಿತೋ ಎಲ್ಲ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಸೊ ದಿಸ್ ಈಸ್ ಯುವರ್ ಚಂದು ಸೈನಿಂಗ್ ಆಫ್. ಥ್ಯಾಂಕ್ ಯು, ಟಾಟಾ, ಬೈ ಬಾಯ್.